ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ದಾವಣಗೆರೆಯಿಂದ ಹೈದರಾಬಾದ್ ಹೋಗ್ತಾ ಇದ್ದೀವಿ. ಇವತ್ತು ನಾನು ಹೋಗ್ತಾ ಇರುವಂಥ ಜರ್ನಿ ನಾನು ನಿಮಗೆಲ್ಲ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಹೋಗ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ನಾಳೆ ನಮಗೆ ಮೀಟಿಂಗ್ ಇದೆ ಹೈದರಾಬಾದಲ್ಲಿ, ಬಜೆಟ್ ಮೀಟಿಂಗು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈಗ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮದು ಟ್ರೈನು ಈಗ ಬರೋ ಟೈಮು. ನಮ್ಮ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನು ಈಗ ಬರ್ತಾನೆ, ಅವನಿಗೋಸ್ಕರ ವೆಯ್ಟಿಂಗು. ಇವಾಗ ಬಿಟ್ಟರೆ ನಾವು ಹೋಗೋದು ಮಾರ್ನಿಂಗ್ ಆಗುತ್ತೆ, ಮಧ್ಯಾಹ್ನ 2 ಗಂಟೆ. ನಮ್ಮ ಫ್ರೆಂಡ್ ಬಂದ ಇವಾಗ, ಅವನು ನಾನು ಇವಾಗ ಜೊತೆಗೆ ಟ್ರಾವೆಲ್ ಮಾಡ್ತೀವಿ. ನಾವು 3 AC ಬುಕ್ ಮಾಡಿದ್ದೀವಿ. ನಾನು ನನ್ನ ಫ್ರೆಂಡ್ ಇವಾಗ ಅವ್ರು ಹೊತ್ಕೊಬಿಟ್ಟು ಹೋಗ್ತಾ ಇರೋದಷ್ಟೇ. ಇದು ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್. ಎಷ್ಟು ಚೆನ್ನಾಗಿದೆ ಅಂದರೆ, ಕಂಪೇರ್ ಟು ಅದರ್ ರೈಲ್ವೆ ಸ್ಟೇಷನ್ಸ್ ನಮ್ಮದು ತುಂಬಾ ಚೆನ್ನಾಗಿದೆ. ಇದು ಡಬಲ್ ವೇ ಇವಾಗ ನಮ್ಮ ಟ್ರೈನ್ ಬಂತು. ಇದಕ್ಕೋಸ್ಕರ 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ತಾನೇ ಬಂತು ಟ್ರೈನ್. ಇಲ್ಲಿಂದ ನಾವು ಸೀಟ್ ಹಿಡಿದು ಹೋಗ್ತಾ ಇರೋದಷ್ಟೇ ಹೈದರಾಬಾದ್ ಕಡೆಗೆ. ಬಲಗಾಲಿಟ್ಟು ಹತ್ತುತ್ತಾ ಇದ್ದೀವಿ ಟ್ರೈನ್ನ. ನಮ್ಮ ಜರ್ನಿ ಚೆನ್ನಾಗಿರಲಿ ಅಂತೇಳಿ ಹೋಗ್ತಾ ಇದ್ದೀವಿ ನಮ್ಮ ಸೀಟ್ ಹುಡ್ಕೋಕ್ಕೋಸ್ಕರ. ನಮ್ಮ ಫ್ರೆಂಡ್ ಮುಂದೆ ಹೋಗ್ತಾ ಇದ್ದಾನೆ. ಅವ್ನು ಎಲ್ಲಿ ನನ್ನ ಸೀಟ್ ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ. ಇವಾಗ ಹುಬ್ಬಳ್ಳಿ ಹತ್ತತ್ರ ಹೋಗ್ತಾ ಇದ್ದೀವಿ. ಇನ್ನೇನು 1.5 ಅವರಲ್ಲಿ ನಾವು ಹುಬ್ಬಳ್ಳಿ ಮುಟ್ಬಿಡ್ತೀವಿ. ಇನ್ನೂ ಅಲ್ಲಿ 1 ಅವರ್ ವೇಟಿಂಗ್ ಬೇರೆ ಇದೆ ಅಂತೆ. ಇದು ಯಾವ ಥರ ಟ್ರೈನ್ ಅಂತ ನನಗೂ ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ನಾನು ನೋಡ್ತಿರೋ ಇದೇ ಫಸ್ಟ್ ಟೈಮು. ಅದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹತ್ರನೇ ನಿಂತಿದೆ. ಇದು ಯಾವ ಥರ ರೈಲ್ವೆ ಸ್ಟೇಷನ್ ಅಂತ ನೀವು ಒಂದು ಸ್ವಲ್ಪ ನನಗೆ ಹೇಳಿದರೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ. ನಾವು ಹುಬ್ಬಳ್ಳಿ ಬಂದು ತಲುಪಿದ್ವಿ. ಏನಪ್ಪ ಅಂದರೆ ಒಂದು ಟ್ವಿಸ್ಟ್ ಇದೆ. ಇವಾಗ ಇಲ್ಲಿಂದ ನಾವು ಹೋಗಬೇಕು ಅಂದರೆ 1 ಅವರ್ ವೆಯ್ಟ್ ಮಾಡಬೇಕು. ಯಾಕೆಂದರೆ ಇದು ಜಂಕ್ಷನ್ನು. ಇಲ್ಲಿಂದ ರೈಲ್ವೆ ಟ್ರ್ಯಾಕ್ ಚೇಂಜ್ ಆಗಿ ಇಂಜಿನ್ ಚೇಂಜ್ ಆಗುತ್ತೆ. ಸುತ್ತಮುತ್ತ ಊಟ ಹುಡುಕಿದ್ವಿ, ಊಟ ಸಿಗಲಿಲ್ಲ. ಇಡ್ಲಿ ತಿಂದುಬಿಟ್ಟು ಟ್ರೈನ್ ಹತ್ತಿದ್ವಿ. ಇವಾಗ TT ಬಂದು ಎಲ್ಲರೂ ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಎಲ್ಲ ರೆಡಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಹುಡುಗ ಮುಂದಿದ್ದಾನೆ. ಇವಾಗ ಮಾರ್ನಿಂಗು ಆಂಧ್ರ ಪ್ರದೇಶ ಬಂದು ತಲುಪಿದ್ದೀವಿ. ಯಾವ ಊರು ಅಂತ ಗೊತ್ತಿಲ್ಲ, ನಾನು ಹುಡುಕ್ತಾ ಇದ್ದೀನಿ, ಯಾವುದು ಕಾಣ್ತಾ ಇಲ್ಲ. ಇನ್ನೇನು ಹತ್ರ ಬಂದ್ವಿ, ಹೈದರಾಬಾದ್ ಹತ್ರ ಬಂದಿದ್ದೀವಿ. ನಾವು ಸ್ವಲ್ಪದರಲ್ಲಿ ಮುಟ್ತೀವಿ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ಇದು ಯಾವುದೋ ಫಂಕ್ಷನ್ ನಡೀತಾ ಇದೆ. ರೋಡಲ್ಲಿ ಜಾತ್ರೆ ಹೋಗಿದ್ದಾರೆ, ಯಾವುದು ಅಂತ ಗೊತ್ತಾಗಲಿಲ್ಲ ನನಗೂ. ಅಲ್ಲಿ ಯಾರನ್ನ ಕೇಳೋಣ ಅಂದರೆ ನನಗೆ ತೆಲುಗು ಬರೋಲ್ಲ, ಹಂಗಾಗಿ ಸುಮ್ಮನಾದೆ. ಯಾವುದೋ ಹೋಳಿ ಸೆಲೆಬ್ರೇಷನ್ ಇರಬೇಕು. ರಾಮನವಮಿ ನಮ್ಮ ಕಡೆ ರಾಮನವಮಿ ಮಾಡ್ತಾರಲ್ಲ, ಅದೇ ಟೈಪ್ ಇಲ್ಲಿ ರಾಮನವಮಿ ಟೈಪ್ ಇದು. ಯಾವುದೋ ಕಾಂಟ್ಯಾಕ್ಟ್ ಕೊಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಹುಡುಗ ದೇವ್ರು ನೋಡ್ಬಿಟ್ಟು ಕೈ ಮುಗಿದು ಇಲ್ಲಿಂದ ಮುಂದೆ ಹೋಗ್ತಾ ಇದ್ವಿ ನಮ್ಮ ಹೋಟೆಲ್ ಕಡೆ. ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಅನ್ನಿಸ್ತು